ಅಸ್ಸಾಂನಲ್ಲಿ ರಕ್ಕಸ ಮಳೆಗೆ ವನ್ಯಜೀವಿಗಳು ಬಲಿಯಾಗ್ತಾ ಇದೆ. ಕಾಜಿರಂಗಾ ಉದ್ಯಾನವನಕ್ಕೆ ನುಗ್ಗಿದ ಮಹಾಮಳೆಯ ನೀರು ವರುಣಾರ್ಭಟಕ್ಕೆ 131 ವನ್ಯಜೀವಿಗಳ ದಾರುಣ ಸಾವಾಗ್ಬಿಟ್ಟಿದೆ. 117 ಜಿಂಕೆಗಳು, 6 ಗೆಂಡಾಮೃಗಗಳು, ಪಕ್ಷಿಗಳು ಸಾವನ್ನಪ್ಪಿವೆ. ನೂರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸುವಂತ ಕೆಲಸವನ್ನ NDRF ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ಜಿಂಕೆ, ಹಂದಿ, ಆನೆ, ಪಕ್ಷಿಗಳು ಸೇರಿ ವಿವಿಧ ವನ್ಯಜೀವಿಗಳ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಮಳೆಯ ಆರ್ಭಟಕ್ಕೆ ಅನೇಕ ವನ್ಯಜೀವಿಗಳು ಬಲಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ. ಜಿಂಕೆ, ಹಂದಿ, ಆನೆ, ಪಕ್ಷಿಗಳು ಸೇರಿ ವಿವಿಧ ವನ್ಯಜೀವಿಗಳ ರಕ್ಷಣೆ ಮಾಡುವಂತ ಕೆಲಸವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಸೊ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಾಜಿರಂಗಾ ಉದ್ಯಾನವನಕ್ಕೆ ಮಹಾಮಳೆಯ ನೀರು ನುಗ್ಗಿದ್ರಿಂದ ಸಮಸ್ಯೆ ಆಗ್ಬಿಟ್ಟಿದೆ. 131 ವನ್ಯಜೀವಿಗಳು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. 117 ಜಿಂಕೆಗಳು, 6 ಗೆಂಡಾಮೃಗಗಳು, ಪಕ್ಷಿಗಳಿಗೆಲ್ಲವೂ ಕೂಡ ಸಾವನ್ನಪ್ಪಿದೆ. ಈಗ NDRF ಟೀಮ್ ಅಲರ್ಟ್ ಆಗಿದೆ. ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನೂ ಮಳೆ ಆದರೆ ಮತ್ತಷ್ಟು ನೀರು ನುಗ್ಗಿದ್ರೆ ಇನ್ನೂ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಸದ್ಯಕ್ಕೆ ಏನಾದರೂ ತಾತ್ಕಾಲಿಕ ಪರಿಹಾರ ಏನಾದರೂ ಸಿಗುತ್ತಾ ಅಂತ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಅಧಿಕಾರಿಗಳಿಗೆಲ್ಲರೂ ಕೂಡ ರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ.